ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಕನ್ಯಾ ರಾಶಿಯವರ ಕನಸಿನ ಬಗ್ಗೆ ಮಾತಾಡಲಿದ್ದೇನೆ. ಗುರುಗಳೇ, ನನಗೂ ತುಂಬ ಕನಸಿದೆ, ಅದನ್ನು ಸಾಧನೆ ಮಾಡಬೇಕು, ಇದನ್ನು ಸಾಧನೆ ಮಾಡಬೇಕು. ಆ ಕನಸು ಬಗ್ಗೆನೇ ಮಾತಾಡ್ತಾ ಇಲ್ಲ. ಬಹಳ ಸೀರಿಯಸ್ ಆಗಿರ್ತಕ್ಕಂಥ, ಅಂದರೆ ನಿಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಯಾವ ಕನಸುಗಳಿಂದ ನೀವು ರಾತ್ರಿ ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕನಸುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಮಾವಾಸ್ಯೆ ಬಂತು ಅಂದರೆ ಆಯಿತು, ಹುಣ್ಣಿಮೆ ಅಮಾವಾಸ್ಯೆ ಯಾವುದೋ ಪರ್ವಕಾಲಗಳು ಬಂದ ತಕ್ಷಣ ಅಮಾವಾಸ್ಯೆ ಹಿಂದಿನ ದಿವಸ, ಅಮಾವಾಸ್ಯೆ ದಿವಸ ನೆಕ್ಸ್ಟ್ ಏನು ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತದೆ, ನಿಮ್ಗೆ ಒದ್ದಾಡ್ತಿದಾರಲ್ಲ, ಆ ಕನಸುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕನಸುಗಳು ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಕನಸು ಬಿದ್ದ ತಕ್ಷಣ ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಏನೋ ಕೆಡ್ಕಾಗತ್ತೆ. ಇನ್ನೊಂದು ಒಳ್ಳೇದಾಗಬೇಕಾಗಿತ್ತು ಗುರುಗಳೇ, ಕೆಟ್ಟ ಕೆಟ್ಟ ಕನಸು ಬಿತ್ತು, ಆ ಕೆಲಸ ಹಾಳಾಗೋಯ್ತು, ಕೈ ಹಾಕಿದ ಕೆಲಸಗಳು ಹಾಳಾಗೋಯ್ತು. ತುಂಬ ಆಸೆ ಇಟ್ಕೊಂಡಿದ್ದೆ, ಕೆಲಸ ಆಗಲಿಲ್ಲ. ಕೆಟ್ಟ ಕನಸು ಬಿತ್ತು, ಆರೋಗ್ಯ ಹಾಳಾಯಿತು. ಕೆಟ್ಟ ಕನಸು ಬಿತ್ತು, ಕೆಲಸ ಕಳ್ಕೊಂಡೆ. ಕೆಟ್ಟ ಕನಸು ಬಿತ್ತು, ಇಂಟರ್ವ್ಯೂ ಫೇಲ್ ಆಯಿತು. ಕೆಟ್ಟ ಕನಸು ಬಿತ್ತು, ಮದುವೆ ಮುರಿದೋಯ್ತು. ಕೆಟ್ಟ ಕನಸು ಬಿತ್ತು, ಗಂಡ ಹೆಂಡತಿ ಜಗಳ. ಕೆಟ್ಟ ಕನಸು ಬಿತ್ತು, ವ್ಯಾಪಾರ ನಷ್ಟ. ಕೆಟ್ಟ ಕನಸು ಬಿತ್ತು, ದುಡ್ಡು ಕಳ್ಕೊಂಡೆ, ವ್ಯಕ್ತಿಗಳ ಹೀಗೆ ಕೆಟ್ಟ ಕನಸು ಬಿದ್ದ ತಕ್ಷಣ ನೆಕ್ಸ್ಟ್ ಡೇನೇ ನಿಮಗೆ ಅದೇ, ಅಥವಾ ಆ ದಿವಸನೇ ನಿಮಗೇನೋ ಒಂದು ಕೆಡಕಾಗತ್ತಲ್ಲ, ಆ ಕೆಟ್ಟ ಕನಸನ್ನು ಸ್ಟಾಪ್ ಮಾಡಬೇಕಲ್ಲ. ನಾವು ಕನಸುಗಳನ್ನು ಏನು ಭವಿಷ್ಯದ ಒಂದು ಸೂಚಕ ಥರ ನೋಡ್ತೇವೆ ನಾವು. ಅಂದರೆ ಏನೋ ಒಂದು ಒಳ್ಳೆಯದಾಯಿತು, ಬೆಳಗ್ಗೆ ಕನಸಲ್ಲಿ ರಾಯರ ದರ್ಶನ ಆಯಿತು, ಶ್ರೀರಾಮಚಂದ್ರನ ದರ್ಶನ ಆಯಿತು, ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು, ಇವತ್ತೆಲ್ಲ ನಂಗೆ ಒಳ್ಳೇದಾಗತ್ತೆ. ಸೊ ಶುಭ. ನಾವೇನು ಮಾಡ್ತೀವಿ, ಮುಂದೇನೋ ಒಳ್ಳೇದಾಗಲಿದೆ ಈ ಕನಸಿಂದ ಅಂತ. ಕೆಟ್ಟ ಕನಸು ಬಿದ್ದಾಗ ಹೆದರಿಕೆ ಆಗತ್ತೆ, ಭಯ ಆಗತ್ತೆ, BP ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಟೆನ್ಷನ್ ಆಗ್ಬಿಡತ್ತೆ, ಇಲ್ದಿರೋದೆಲ್ಲ ಸಮಸ್ಯೆಗಳು ಶುರು. ಅಂದರೆ ಗೊತ್ತು ನಮಗೆ ಮುಂದೆ ಏನೋ ಒಂದು ಕೆಡಕಾಗೋದಿದೆ ಅಂತ. ಸೊ ಆ ಕೆಟ್ಟ ಕನಸುಗಳು ಯಾತಕ್ಕೋಸ್ಕರ ಬೀಳ್ತದೆ, ಇದನ್ನು ನಾವು ಬಹಳ ಮುಖ್ಯವಾಗಿ. ಆಮೇಲೆ ಅದಕ್ಕೆ ಪರಿಹಾರ ಏನು, ಎರಡೂ ನಾನು ನಿಮ್ಗೆ ತಿಳಿಸ್ತೇನೆ. ಕೆಟ್ಟ ಕನಸುಗಳು ಯಾಕೆ ಬೀಳ್ತದೆ, ಹಲವಾರು ಕಾರಣಗಳಲ್ಲಿ ಬೀಳುತ್ತೆ. ನೀವು ನಡೆದಾಡುವಂತಹ ದಾರಿಗಳಲ್ಲಿ ಏನನ್ನು ದಾಟ್ಕೊಂಡು ಹೋಗ್ಬಿಡ್ತೀರಲ್ಲ, ಕೆಲಸದಿಂದ ಬರ್ಬೇಕಾರೋ, ಅಥವಾ ಅದೇ ಒಂದು ಕೆಲಸದಿಂದ ಮಾರ್ಕೆಟ್ಗೆ ಹೋಗಿರ್ತೀರಾ, ಅಥವಾ ನಿಮ್ಮ ಆಫೀಸ್ ಕೆಲಸಕ್ಕೆ ಹೋಗಿರ್ತೀರ, ನಿಮ್ಮ ಬಿಸ್ನೆಸ್ ಅಂಗಡಿಗೆ ಹೋಗಿರ್ತೀರ, ಮತ್ತೊಂದೇನಕ್ಕೂ ಹೋಗಿರ್ತೀರ. ಓಡಾಡಬೇಕಾದ್ರೆ ಯಾರೋ ಒಂದು ಲಿಂಬೆಹಣ್ಣು ಸುಲಿದು ಬಿಸಾಕಿದ್ರು, ನೀವು ದಾಟ್ಬಿಟ್ರಿ. ತೆಂಗಿನಕಾಯಿ ಸುಲಿದು ಹೊಡೆದಾಕಿದ್ರು, ನೀವು ದಾಟ್ಬಿಟ್ರಿ. ಕುಂಬಳಕಾಯಿ ಸುಲಿದು ಹೊಡೆದಾಕಿದ್ರು, ನೀವು ದಾಟ್ಬಿಟ್ರಿ. ಅಥವಾ ಬೇಡ ಏನೋ ಒಂದು ಕೋಳಿ ಮೊಟ್ಟೆನೋ, ಅದು ರಕ್ತ, ಮತ್ತೊಂದು ಕುಂಕುಮ ನೀರು ಏನೋ ಒಂದು ಹಾಕಿದ್ರು, ನೀವು ದಾಟ್ಬಿಟ್ರಿ. ಆ ದಾಟದಾಗ ಏನಾಗುತ್ತೆ, ಆ ನೆಗೆಟಿವ್ ಎನರ್ಜೀಸ್ ಏನು ಕಿತ್ಬಿಟ್ಟೆ ದೃಷ್ಟಿ ಅಥವಾ ಏನು ತೆಗೆದುಬಿಟ್ಟು ಹಾಕಿರ್ತಾರೆ ನಿವಾಳಿಸ್ಬಿಟ್ಟು, ಅಲ್ಲಿರೋ ನೆಗೆಟಿವ್ ಎನರ್ಜಿನ ನೀವು ದಾಟೋದ್ರ ಮೂಲಕ ನಿಮ್ಮನ್ನ ಹಿಡ್ಕೊಳುತ್ತದು. ಅದು ಈ ಅಮಾವಾಸ್ಯೆ ಎಲ್ಲ ಬಂದಾಗ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಅಮಾವಾಸ್ಯೆ ಬಂತು ಅಂದರೆ ಸಾಕಪ್ಪ, ನನಗೆ ಶಿವರಿಂಗ್ ಶುರುವಾಗ್ಬಿಡುತ್ತೆ, ಏನೋ ಒಂದು ಕೆಟ್ಟ ಕೆಟ್ಟ ಕನಸುಗಳು. ಅಮಾವಾಸ್ಯೆ ಬಂದ ತಕ್ಷಣ ಏನೋ ಒಂದು ಕೆಡಕಾಗ್ತಾ ಇರುತ್ತೆ. ಅದು ದಾಟೋದ್ರಿಂದನೂ ಆಗಿರುತ್ತೆ. ಅಥವಾ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೂ ಆಗುತ್ತೆ. ಯಾವುದೋ ಒಂದು ಕೆಟ್ಟ ಶಕ್ತಿಯನ್ನು ನಿಮ್ಮನ್ನು ಹಾಳು ಮಾಡು, ನಿಮಗೆ ಎದುರಿಸುವಂತ ಕಳಿಸಿದಾಗ ಆ ಕೆಟ್ಟ ಶಕ್ತಿಗಳು ಬಂದು ನಿಮ್ಮನ್ನು ಭಯ ಬೀಳಿಸುತ್ತೆ. ಅಯ್ಯೋ ಏನೋ ಒಂದು ಮಾಡಿಬಿಡ್ತೀನಿ ಅನ್ನೋ ಥರ. ಅದು ಸಹಜ, ಸ್ವಾಭಾವಿಕವೇ. ಮಾಟ ಮಂತ್ರದಿಂದನೂ ಕೆಟ್ಟ ಕೆಟ್ಟ ಸ್ವಪ್ನಗಳು ಬಿದ್ದು ನಿಮಗೆ ಭಯ ಆಗೋ ಥರ ಆಗುತ್ತೆ. ಮೂರನೇದಾಗಿ ಸ್ಥಳಶುದ್ಧಿ ಇಲ್ಲ. ನೀವು ಮನೆಯಲ್ಲಿ ಮಲಗಿದ್ರೆ ಆ ಮನೆ ಶುದ್ಧವಾಗಿಲ್ಲ, ಆ ಮನೆಯ ಜಾಗ ಶುದ್ಧವಾಗಿಲ್ಲ, ಆ ಮನೆಯಲ್ಲಿ ಯಾವುದೋ ಕೆಟ್ಟ ಶಕ್ತಿ ವಾಸ ಇದೆ. ಸೊ ನೀವೆಲ್ಲೋ ಹೊರಗಡೆ ಹೋದಾಗ ಒಂದಿಷ್ಟು ಕೆಟ್ಟ ಶಕ್ತಿನ ನಿಮ್ಮ ಮನೇಲಿ ತಂದು ಬಿಟ್ಕೊಂಡಿದ್ದೀರ, ನೀವೇ ಗೊತ್ತಿಲ್ಲದೆ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನೆ ಯಾವುದೋ ಪ್ರವೇಶ ಮಾಡಿದೆ ಕೆಟ್ಟ ಶಕ್ತಿಯನ್ನು. ಆವಾಗಲೂ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಇನ್ನೂ ಏನೋ ನೀವು ದೇವರಲ್ಲಿ ಹರಕೆಗಳು ಮಾಡ್ಕೊಂಡಿರ್ತೀರ, ದೊಡ್ಡ ಕ್ಷೇತ್ರಗಳಲ್ಲಿ. ಹರಕೆ ನಿಮ್ಮ ಕೆಲಸ ಆದರೂ ಹರಕೆ ತೀರಿಸಲ್ಲ. ಆ ಪ್ರಧಾನ ದೇವರು ಏನೂ ಮಾಡಲ್ಲ, ಪರಿವಾರ ದೇವತೆಗಳಿಂದ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು ಹೆದರಿಸ್ಲಿಕ್ಕೆ ಶುರುವಾಗ್ಬಿಟ್ಟಿರುತ್ತೆ ನಿಮಗೆ. ಸೊ ಹಲವಾರು ಕಾರಣಗಳಿಂದ. ದೇವಸ್ಥಾನ ದೇವರೆಲ್ಲ ಹಂಗೆ ಮಾಡ್ತಾರೆ, ಖಂಡಿತ. ನೀವೀಗ ಧರ್ಮಸ್ಥಳದಲ್ಲಿ ಸ್ವಾಮಿಗೆ ಏನೋ ಒಂದು ಹರಕೆ ಮಾಡ್ಕೊಂಡ್ರಿ ಅಂತಂದರೆ, ಆ ಹರಕೆ ನೀವು ತೀರಿಸಲಿಲ್ಲ ಅಂದರೆ ಧರ್ಮಸ್ಥಳ ಮಂಜುನಾಥೇಶ್ವರ ನಿಮಗೇನೂ ತೊಂದರೆ ಕೊಡಲ್ಲ, ಅಣ್ಣ ಸ್ವಾಮಿ ನಿಮ್ಮನ್ನು ಬಿಡಲ್ಲ. ಪರಿವಾರ ದೇವತೆಗಳು ಅಂತ ಅದಕ್ಕೆ ಹೇಳೋದು. ಬಾಸ್ ಏನೂ ಮಾಡಲ್ಲ, ಸುತ್ತಲೂ ಇರ್ತಾರಲ್ಲ ಅವ್ರು ನಿಮ್ಮನ್ನು ಬಿಡಲ್ಲ. ನಮ್ಮ ಬಾಸ್ ಏನಿದೆ ಫಸ್ಟ್ ಕ್ಲಿಯರ್ ಮಾಡು ಅಂತಾರೆ. ಸೊ ಆ ತರಹ ನೀವೇನಾದ್ರು ಹರಕೆಗಳು ಬಾಕಿ ಇದ್ದರೂ ಕೂಡ ನಿಮಗೆ ಇದಾಗಲ್ಲ. ವಾಸ್ತು ದೋಷಗಳು, ಆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ಆ ಮನೆಯಲ್ಲಿ ಏನೋ ಕೆಟ್ಟ ಶಕ್ತಿಗಳ ವಾಸಸ್ಥಾನ ಆಗಿಬಿಟ್ಟಿದೆ, ಆವಾಗಲೂ ಸಹ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳು. ಹೀಗೆ ಹಲವಾರು ಕಾರಣಗಳಿಂದ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ನಿಮಗೆ ನೆನ್ಪಿಟ್ಕೋಬೇಕು ನೀವು. ಅದಕ್ಕೆ ಪರಿಹಾರಗಳನ್ನ ಮಾಡಬೇಕು ಅಂತಂದಾಗ ಸಿಂಪಲ್ ಪರಿಹಾರಗಳು ಹೇಳ್ತೇನೆ, ವಿಶೇಷ ಪರಿಹಾರಗಳು ಹೇಳ್ತೇನೆ. ನೋಡಿ, ನೀವು ಒಂದು ಮನೇಲಿ ಮಲ್ಕೊಂಡಿದ್ದೀರಾ, ನಿಮ್ಮ ಮನೇಲಿ ನೀವು ಮಲ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಉತ್ತರಕ್ಕಂತೂ ಯಾರೋ ತಲೆ ಹಾಕಲ್ಲ, ಪೂರ್ವಕ್ಕೋ ಪಶ್ಚಿಮಕ್ಕೋ ಬೇರೆ ತಲೆ ಹಾಕೊಂಡು ಮಲ್ಕೊಂಡಿದ್ದೀರಾ. ಸಡನ್ ಆಗಿ ಕೆಟ್ಟ ಕನಸು ಬಿದ್ದು ಎದ್ದು ಫುಲ್ ಬೆವ್ತೋಗ್ಬಿಡಿದ್ರೆ ಅದಕ್ಕೆ ಅದು ಎದ್ದು ಕೂತ್ಕೊಂಡ್ರೆ ಎಚ್ಚರ ಆಯಿತು ನಿಮಗೆ. ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಹಂಗೆ ಮಲ್ಕೊಂಡ್ರೆ ಹಂಗೆ ಕೆಟ್ಟ ಕನಸು ಬಿಡುತ್ತೆ. ಏನಿಲ್ಲ, ಜಸ್ಟ್ ಉಲ್ಟಾ ಮಲ್ಕೋಬೇಕು.
ನೀವು ಯಾವ ಕಡೆ ಮಲ್ಕೊಂಡಿದ್ದಾಗ ನಿಮಗೆ ಕೆಟ್ಟ ಕನಸು ಬಿದ್ದಿತ್ತು ನೋಡಿ, ಯಾವ ಕಡೆ ತಲೆ ಹಾಕೊಂಡು ಮಲ್ಕೊಂಡಿದ್ದಾಗ ಆ ಕಡೆ ಕಾಲು ಹಾಕಬೇಕು, ಅದ್ರ ಉಲ್ಟಕ್ಕೆ ತಲೆ ಹಾಕೊಂಡು ಮಲ್ಕೋಬೇಕು. ಅಂದರೆ ನೀವು ಯಾವ ಕಡೆಗೆ ಕಾಲು ಹಾಕಿ ಮಲ್ಕೊಂಡಿದ್ರು ಅಷ್ಟೊತ್ತು ಆ ಕಡೆ ತಲೆ ಹಾಕೊಂಡು ಮಲ್ಕೊಂಡ್ಬಿಡ್ಬೇಕು ಅಷ್ಟೇ. ಉಲ್ಟ ನೀವು ಪೂರ್ವಕ್ಕೆ ತಲೆ ಹಾಕ್ಕೊಂಡು ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ಕೆಟ್ಟ ಕನಸು ಬಿತ್ತು, ರಪ್ ಅಂತ ತೆಗೆದ್ದು ಪೂರ್ವಕ್ಕೆ ತಲೆ ಹಾಕೊಂಡು ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಬಿಟ್ರೆ ಆಯ್ತು. ಉಲ್ಟಾ ಮಲ್ಕೊಂಬಿಟ್ರೆ ನೀವು ಹೆಂಗೆ ಮಲ್ಕೊಂಡಿದ್ರ ಅದರ ಸಮ ಉಲ್ಟಾ ಮಲ್ಕೊಂಬಿಟ್ರೆ ನಿಮಗೆ ತಕ್ಷಣ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ, ರಾತ್ರಿ ಎಲ್ಲ ಏನು ತೊಂದರೆ ಆಗಲ್ಲ, ಆಯ್ತಲ್ವಾ? ಸೊ ಅದೊಂದು ಪರಿಹಾರ. ಎರಡನೇದಾಗಿ ಶರೀರ ಶುದ್ಧಿ, ಸ್ಥಳ ಶುದ್ಧಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಕನ್ಯಾ ರಾಶಿಯರು ಬಹಳ ಮುಖ್ಯವಾಗಿ ಭಾನುವಾರದ ದಿವಸ ಮನೆ ಹತ್ತಿರದಲ್ಲಿ ಏನಾದರೂ ಯಾವುದೇ ದೇವಸ್ಥಾನ ಇದ್ರೂ ಸಹ ಪರವಾಗಿಲ್ಲ, ನವಗ್ರಹಗಳಿದ್ದಿರುತ್ತೆ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ, ಕೆಂಪು ಹೂಗಳನ್ನು ತಗೊಂಡೋಗಿ ಅರ್ಚನೆ ಮಾಡಿಸಿ ಸ್ವಾಮಿಗೆ, ಆಯಿತಾ? ಆ ಯಾವ ಸ್ವಾಮಿಗೆ? ಸೂರ್ಯಗ್ರಹನಿಗೆ. ಆ ಸೂರ್ಯನಿಗೆ ಕೆಂಪು ಹೂಳಲ್ಲಿ ಅರ್ಚನೆ ಮಾಡಿಸಿ ಅಥವಾ ಕುಂಕುಮ ಅರ್ಚನೆ ಮಾಡಿಸಿ, ಅದನ್ನು ಪ್ರಸಾದ ಸ್ವರೂಪ ತಗೊಂಡಿಟ್ಕೊಂಡು ಅದನ್ನು ನೀವು ಮಲಗುವ ಮುನ್ನ ಹೂವು ಆದರೂ ಒಂದು 2 ಹೆಸರು ತಲೆ ಮೇಲೆ ಇಟ್ಕೊಂಡು ಮಲ್ಕೊಂಡ್ರೂ ಆಗತ್ತೆ, ಕುಂಕುಮ ಆದರೆ ಹಣೆಗೆ ಹಚ್ಕೊಂಡು ಮಲ್ಕೊಂಡ್ರೂ ಆಗತ್ತೆ. ಮಲಗುವ ಮುನ್ನ ನೀವು ಆ ಥರ ಮಾಡ್ಕೊಂಡು ಮಲಗೋದು. ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು, ನಾನು ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರ ಹೇಳ್ತೇನೆ, ಅದನ್ನು ಒಂದು 6 ಬಾರಿ ಕೇಳಿಸ್ಕೊಂಡು ನೀವು ಮಲ್ಕೊಂಡ್ರೂ ಕೂಡ ಆಗತ್ತೆ, ಆಯ್ತಲ್ವಾ? ಅದ್ರ ಜೊತೆಗೆ ಸ್ಥಳ ಶುದ್ಧಿ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ನಾಟಿ ಹಸುವಿನ ಗಂಜಲವನ್ನು ಈ ಬಹಳ ಮುಖ್ಯವಾಗಿ ಎಕ್ಕದ ಗಿಡ, ಎಕ್ಕದ ಹೂವು, ಆ ಎಕ್ಕದ ಹೂವಿನಲ್ಲಿ ನಾಟಿ ಹಸುವಿನ ಗಂಜಲ ಹಿಂಗೆ ಅದ್ಕೊಂಡು ಒಂಚೂರು ಚಿಮುಕ್ಸ್ಬೇಕು ನೀವು ಮಲಗುವ ಜಾಗ. ಚಿಮುಕ್ಸ್ದೇನಾಗುತ್ತೆ ಅದು ಶುದ್ಧಿ ಆಗುತ್ತೆ. ಏನು ತುಂಬ ವಾಸನೆ ಬರೋಷ್ಟು ಮಲ್ಕೊಳಕ್ಕಾಗದಿರೋ ವಾಸನೆ ಬರೋಷ್ಟು ಸುಮ್ಕೆ ಅಂತ ಹೇಳಲ್ಲ, ಬಟ್ ಸುಮ್ಮನೆ ಒಂದು 4 ಡ್ರಾಪ್ಸ್ ಬಿದ್ದರೂ ಸಾಕು ಬುಡದಿನ ತುದಿವರೆಗೆ, ಆಯಿತಾ? ಹಾಗೂ ನಿಮ್ಮ ತಲೆ ಮೇಲೆ ಒಂಚೂರು ಚಿಮುಕ್ಸ್ಕೊಂಡ್ರೆ ಆಯಿತು. ಫ್ರೆಶ್ ನಾಟಿ ಹಸುವಿನ ಗಂಜಲ ತೊಗೊಂಬಂದ್ಕೊಂಡು ನಿಮಗೆ ಚಿಮುಕ್ಸ್ಕೊಂಡು ಹಾಸಿಗೆ ಮೇಲೆ ಚಿಮುಕ್ಸ್ಕೊಂಡು ಮಲ್ಕೊಂಡ್ರು ಸಹ ನಿಮಗೆ ಕೆಟ್ಟ ಕನಸುಗಳೆಲ್ಲ ಬೀಳುವಂಥದ್ದು ಆಗಲ್ಲ, ಬೆಚ್ಚಿ ಬೀಳ್ತಕ್ಕಂಥದ್ದು. ಯಾರೋ ಕುತ್ತಿಗೆ ಹಿಡ್ಕೊಂಡಂಗೆ ಆಗೋಯ್ತು ಗುರುಳೆ, ಉಸಿರು ಕಟ್ಟದಂಗೆ ಆಗೋಯ್ತು, ನಿಂತೋದಂಗೆ ಆಯಿತು, ಹೆದರಿಕೆ ಆಯಿತು, ಇದೆಲ್ಲ ಕಂಟ್ರೋಲಿಗೆ ಬರಬೇಕು, ಆಯಿತಾ? ಸೊ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರ. ಆಮೇಲೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಏನು ಅಂತಂದರೆ ಅಮಾವಾಸ್ಯೆ ದೇವತಾರಾಧನೆ. ಜೂನ್ 6ನೇ ತಾರೀಕು ಗುರುವಾರ ಅಮಾವಾಸ್ಯೆ, ವಿಶೇಷವಾಗಿ ದರ್ಶ ಅಮಾವಾಸ್ಯೆ ಅಂತದು ವೈಶಾಖ ಮಾಸದ ಅಮಾವಾಸ್ಯೆ, ವೈಶಾಖ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಒಂದು ಅಮಾವಾಸ್ಯೆ. ಅವತ್ತಿನ ದಿವಸ ನಾವು ವಿಶೇಷವಾಗಿ ಸ್ವಪ್ನಗಳ ಬಗ್ಗೆ ದೇವತಾರಾಧನೆ, ಅಂದರೆ ಸ್ವಪ್ನೇಶ್ವರಿ ಅಂತ ಅಮ್ಮನವರು, ಆ ಸ್ವಪ್ನೇಶ್ವರಿ ಅಮ್ಮನವರಿಗೆ ವಿಶೇಷವಾಗಿ ನಾವು ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಕೃಷ್ಣ ಕೀಲಕ ರತ್ನವನ್ನು ಜೂನ್ 6ನೇ ತಾರೀಕು ದರ್ಶ ಅಮಾವಾಸ್ಯೆ ದಿವಸ ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ ಕೃಷ್ಣ ಕೀಲಕ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೆಟ್ಟ ದೃಷ್ಟಿಯನ್ನು ಪರಿಹಾರ ಮಾಡತಕ್ಕಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕುದೃಷ್ಟಿ ಪರಿಹಾರ ಹೋಮ ಆಮೇಲೆ ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರು ನಿಮ್ಮ ತಲೆ ದಿಮ್ಮ ಕೆಳಗಡೆಯೋ ನಿಮ್ಮ ಹಾಸಿಗೆಯಲ್ಲೋ ಇದನ್ನು ಇಟ್ಕೊಂಡು ಇದ್ರ ಮೇಲೆ ಮಲ್ಕೊಂಡ್ಬಿಟ್ರೆ ಇದು ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಲಿದೆ. ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಇದು ಮಾಡಿ ನಿಮಗೆ ಕೆಟ್ಟ ಕನಸುಗಳು ನಿಮಗೆ ಬಿಡ್ದಂಗೆ ನೋಡ್ಕೆ. ಯಾಕಂದರೆ ನಿಮ್ಮ ಶರೀರದ ಮೂಲಕ, ಸೂಕ್ಷ್ಮ ಶರೀರದ ಮೂಲಕವೇ ನಿಮ್ಮ ಮನಸ್ಸನ್ನೆಲ್ಲ ಆವರಿಸ್ಕೊಳ್ತಕ್ಕಂಥದ್ದು. ಅದು ಈ ಅಮಾವಾಸ್ಯೆ ಪರ್ವಕಾಲದಲ್ಲಿ ಜಾಸ್ತಿ ತೊಂದರೆ ಕೊಡ್ತಕ್ಕಂಥದ್ದು. ಅದಕ್ಕೆ ಪರ್ವಕಾಲ ಆದ್ದರಿಂದ ನಾವು ಅವತ್ತಿನ ದಿವಸವೇ ಎನರ್ಜೈಸ್ ಮಾಡಿ ನಿಮಗೆ ಈ ಕೃಷ್ಣಗೆಲೆ ರತ್ನ ಕೊಟ್ಟಾಗ ಅದನ್ನು ನೀವು ಹಾಸಿಗೆ ಇಟ್ಕೊಂಡು ಮಲ್ಕೊಂಡಾಗ ಖಂಡಿತವಾಗಿ ಅನುಕೂಲ ಆಗುತ್ತೆ. ವಾಸ್ತು ದೋಷದಿಂದಲೂ ಸಹ ನಿಮಗೆ ಈ ಥರ ಕೆಟ್ಟ ಕನಸು ಬಿಡುತ್ತೆ ಅಂತ ಹೇಳಿದೆ ನಾನಾಗಲೇ. ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೂನ್ 6ನೇ ತಾರೀಕು ಅಮಾವಾಸ್ಯೆ ದಿವಸ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ವಾಸ್ತು ಶಾಂತಿ ಹೋಮ. ಇದ್ರ ಜೊತೆಗೆ ನಾವು ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿಶಾಂತ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಬೆಳಗ್ಗೆ ನಾನೇ ಖುದ್ದು ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ನೀವು ದಿನ ರಾತ್ರಿ ಮಲಗುವ ಮುನ್ನ ಎಲ್ಲ ಕೈಕಾಲು ತೊಳ್ಕೊಂಬಂದು ಎಲ್ಲ ಹೋಮಗಳ ಭಸ್ಮ, ಆ ಒಂದು ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಹಣೆಗೆ ಇಟ್ಕೊಂಡು ಈ ಕೃಷ್ಣ ಕೀಲಕವನ್ನು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಬಿಟ್ರೆ ಆಗೋಯ್ತು. ಯಾವ ಕೆಟ್ಟ ಕನಸು, ಯಾರೋ ಬಂದು ಕುದಿಗೆ ಹಚ್ಚಿದಂಗೆ ಆಯಿತು, ಮತ್ತೊಂದೇನೋ ಕೆಟ್ಟ ಕನಸು ಆಯಿತು, ಬೆಚ್ಚು ಬಿದ್ದು, ಇವೆಲ್ಲ ಏನೂ ಇರಲ್ಲ. ಕನ್ಯಾ ರಾಶಿಯವರು ಸುಖವಾಗಿ ನಿದ್ರೆ ಮಾಡ್ಬೋದು, ಹೊರಕ್ಕೆ ಹೆಂಗೆ ನಿದ್ರೆ ಮಾಡ್ಬೋದು. ಇದರ ಜೊತೆಯಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಇಂಪಾರ್ಟೆಂಟ್ ಪ್ರಮುಖವಾದ ವಿಚಾರ ಏನಂದರೆ, ನೀವು ಇದನ್ನು ಬಳಸಿದಾಗ, ನಾನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಾನು ನಿಮಗೆ ಕಳಿಸಿದೆ ಅಂದರೆ ಇದನ್ನು ನೀವೇ ಬಳಸಬೇಕು. ತುಂಬ ಚೆನ್ನಾಗಿದೆ, ನಮ್ಮ ಗುರುಗಳು ಕಳಿಸಿದ್ದಾರೆ, ಇದನ್ನು ನಾನು ಬಳಸಿದೆ, ಭಾಳ ಚೆನ್ನಾಗಿದೆ, ನೀನು ಬಳಸುವಂತ ಇನ್ನೊಬ್ಬರಿಗೆ ಕೊಡೋಕ್ಕೆ ಬರಲ್ಲ. ಇದನ್ನು
ಒಂದ್ಸಲ ನೀವು ಬಳಸಿರಿ, ನಿಮ್ಮ ಶರೀರದ ಒಂದು ಇದಕ್ಕಿದು ಆಯ್ತು ಏನೋ ಸೆಟ್ ಆಗೋಯ್ತು ಅಂತಂದರೆ ಒಂದು ದಿವಸ ರಾತ್ರಿ ಇದನ್ನ ಮಲ್ಕೊಂಡ್ರು ನೀವು ಇನ್ನೊಬ್ಬರಿಗೆ ನಾನು ಹೆಂಡ್ತಿಗೆ ಕೊಡ್ತೀನಿ, ನನ್ನ ಯಜಮಾನ್ರಿಗೆ ಕೊಡ್ತೀನಿ, ನನ್ನ ಗಂಡಂಗೆ ಕೊಡ್ತೀನಿ, ನಮ್ಮ ಚಿಕ್ಕಪ್ಪಂಗೆ ಕೊಡ್ತೀನಿ, ದೊಡ್ಡಪ್ಪಂಗೆ ಕೊಡ್ತೀನಿ, ಅಪ್ಪ ಅಮ್ಮಂಗೆ ಕೊಡ್ತೀನಿ, ಅಣ್ಣ ತಮ್ಮಂದಿರಿಗೆ ಕೊಡ್ತೀನಿ, ಯಾರಿಗೂ ಕೊಡೋಕ್ಕೆ ಬರಲ್ಲ, ನೀವೇ ಬಳಸ್ಬೇಕಿಲ್ಲ ಅಂದರೆ ನೆಗೆಟಿವ್ ಆಗಿಬಿಡುತ್ತೆ ಅದು. ಸೊ ಅದರಿಂದ ನೀವು ಆಸೆ ಇಟ್ಕೊಂಡು ನೀವೇ ಬಳಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅವಶ್ಯಕತೆ ಇಲ್ಲದೆ ಹೋದಾಗ ತೆಗೆದುಕೊಂಡು ಬೇಕಾದ್ರೆ ನಿಮ್ಮ ಡ್ರಾನಲ್ಲೆಲ್ಲ ಒಳಗೆ ಇಟ್ಕೊಳ್ಳಿ, ಮಲಗುವಾಗ ತೆಗೆದಿಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಅಷ್ಟು ಸಿಂಪಲಾಗಿ ನೀವೇ ಬಳಸ್ಬೇಕು ಇದನ್ನು. ಸೊ ಅದರಿಂದ ದಯವಿಟ್ಟು ನೀವು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಬನ್ನಿ ಈಗ ವಿಶೇಷವಾದಂತಹ ಮಂತ್ರವನ್ನು ಶ್ರವಣ ಮಾಡೋಣ. ದಿನಾ ರಾತ್ರಿ ಒಂದು 6 ಬಾರಿ ಇದನ್ನು ಕೇಳಿಸ್ಕೊಂಡು ಮಲ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದುಸ್ವಪ್ನೆ ಪಾಪಸ್ವಪ್ನೆ ಚ ಯದ್ ಭಯಗುಂ ಸ್ವಪ್ನಾಶನೆ ಯದಮೇಧ್ಯ ದರ್ಶನೆ ಅಗ್ನಿರ್ಯವಿಷ್ಟ್ಯಃ ಪ್ರಣತತು ತದ್ಭಯಗುಂ ಶನ್ನಃ ಪ್ರಜಾಭ್ಯಃ ಶಮುನಃ ಪಶುಭ್ಯಃ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ.